ಏನಾಗಿದೆ ನಿಮ್ಗೆ? ಯಾಕೆ ನನ್ನ ಅವಾಯ್ಡ್ ಮಾಡ್ತಾ ಇದ್ದೀರಾ? ಮಾತಾಡಿ. ಇನ್ನು 2 ದಿನದಲ್ಲಿ ನನ್ನ ಮದ್ವೆ. ನಾನು ಆ ಮದ್ವೆ ಮುರಿದು ನಿಮ್ ಜೊತೆ ಬರ್ತಾ ಇದ್ದೀನಿ ಅನ್ನೋದು ನೆನಪಿದ್ಯಾ? ಹೆತ್ತಪ್ಪ ಅಮ್ಮನೆ ದೂರ ಮಾಡೋದಕ್ಕೆ ತಯಾರಿದ್ದೀನಿ. ನೆನಪಿದ್ಯಾ? ನಾನು ಇಡೀ ಜೀವನಾನೇ ನಿನ್ ಕೈಲಿಟ್ಟು ಕೂತಿದ್ದೀನಿ. ನೆನಪಿದ್ಯಾ? ನಾನು ಯಾಕ್ರೆ ನೆನ್ಪಿಟ್ಕೊಳ್ಳಿ, ಗೊತ್ತಾಗ್ತಿಲ್ಲ ನನಗೆ. ನೆನಪಲ್ಲಿ ಇಟ್ಕೊಂಡು ಏನ್ರಿ ಮಾಡಲಿ ನಾನು? ಏನೋ ತಮಾಷೆಗೆ ಪ್ರೀತಿ ಗೀತಿ ಅಂತ ಹೇಳಿದೆ, ಅಷ್ಟಕ್ಕೆ ನೀವು ಈ ಲೆವೆಲ್ ತಲೆ ಕೆಡ್ಸ್ಕೋತೀರಾ ಅಂತ ಗೊತ್ತಿರಲಿಲ್ಲ ನನಗೆ. ಇದನ್ನ ಯಾರಾದರೂ ಪ್ರೀತಿ ಅಂತಾರೇನ್ರಿ? 2 ದಿನದಲ್ಲಿ ಮದುವೆ ಆಗೋ ಹುಡುಗಿ ನನ್ನ ಜೊತೆ ಓಡ್ ಹೋಗಕ್ಕೆ ರೆಡಿ. ನಾಳೆ ನಾನು ಕಟ್ಕೊಳ್ಳೋ ಹಿಂದಿನ ದಿನ ಇನ್ನೊಬ್ಬ ಇಷ್ಟ ಆಗಿ ಅವನ ಜೊತೆ ಓಡೋಗಲ್ಲ ಅಂತ ಏನ್ ಗ್ಯಾರಂಟಿ? ನಾನ್ ಜಾಗ ಖಾಲಿ ಮಾಡ್ಬೇಕು ಕಣ ದೇವದಾಸ. ಏನು ಮಾಡಲಿ ನಾನು? ಜನ ನನ್ನ ನಂಬ್ತಾರೆ. ಬಡ್ಡಿ ಮಗದ ಅದೇ ಪ್ರಾಬ್ಲಮ್. ನಂಬಿಕೆ ಗಳಿಸೋದು ಈಸಿ ಕಣೋ, ಆದ್ರೆ ಅದನ್ನ ಉಳಿಸ್ಕೊಳ್ಳೋದು ತುಂಬಾ ಕಷ್ಟ ಕಣೋ. ನನ್ಗೆ ಗೊತ್ತು ಕಣೋ ದೇವದಾಸ, ನಾನು ಈ ಮನೆ ಬಿಟ್ಟು ಹೋದ್ರೆ ನನ್ನಿಂದ ನೀನು ಬರ್ತೀಯ ಅಂತ. ಅದಕ್ಕೆ ನೀನು ಕಟ್ಟಾಕಿದ್ದೀನಿ ಕಣೋ. ನನಗೆ ಕ್ಷಮಿಸು ಗೆಳೆಯ. ರೀ ಸ್ವಾಮಿ, ಇನ್2 ಅವರಲ್ಲಿ ಸೂರ್ಯ ಹುಟ್ಟುತ್ತಾನೆ. ಇಲ್ಲೇ ಮಲ್ಕೋತೀರಾ ಹೇಗೆ? ಏನ್ ಮುಖ ನೋಡ್ತೀರಾ? ಏನ್ ನಿಮ್ ಕತೆ? ನನ್ನ ಕತೆ ಕೇಳಬೇಡಿ. ನನ್ನ ಕತೆ ಮೊದಲನೇ ಪುಡ್ತಲೆ ದಿ ಎಂಡ್ ಅಂತ ಬರೆದ್ಬಿಟ್ಟಿದೆ. ಇನ್ನೊಂದು ಬಾಟ್ಲು ಕೊಟ್ಟು ಪುಣ್ಯ ಕೊಟ್ಕೊಳ್ಳಿ ಪ್ಲೀಸ್. ಓ ಕರ್ಮ ಕಾಂಡ. ಗೌತಮ್, ರೋಡ್ ಬ್ಲಾಕ್ ಆಗಿದೆ, ಬೇರೆ ರೋಡ್ ಹೋಗ್ಬೇಕು ಅನ್ಸುತ್ತೆ. ಡಾಬಾದಲ್ಲಿ ವಿಚಾರಿಸ್ತೀನಿ, ಇಲ್ಲೇನೋ ಮಾಡಕ್ಕಾಗುತ್ತೆ. ಓಕೆ. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಬೇರೆ ದಾರಿ ಯಾವ್ದಾರು ಇದೆಯಾ? ಮಳೆಗೆ ಮರ ಬಿದ್ದುಬಿಟ್ಟಿದೆ. ಮಳೆಗೆ ಜೀವನನೇ ಉಲ್ಟಾ ಸೀದಾ ಮಾಡೋ ತಾಕತ್ತಿದೆ. ಏನ್ ಮರ ಯಾವಲಕ್ಕ ಸರ್? ಎಕ್ಸ್ಕ್ಯೂಸ್ ಮೀ, 1 ನಿಮಿಷ. ಏನ್ ಸಮಯ? ಇಲ್ಲಿ ಕರ್ನಲ್ ಸುಬ್ಬಯ್ಯ ಅವ್ರ ಊರಿಗೆ ಬೇರೆ ದಾರಿ ಯಾವ್ದಾದ್ರು ಇದೆಯಾ? ಇರೋದು ಇದೊಂದೇ ದಾರಿ ಅಲ್ಲ. ಓ, ಮಳೆಗೆ ಮರ ಬಿದ್ದುಬಿಟ್ಟಿದೆ, ಎತ್ತೋಕೆ ಹೆಲ್ಪ್ ಮಾಡ್ತೀರಾ? ನಾಳೆ ನನ್ನ ಮದುವೆ. ಕರ್ನಲ್ ಸುಬ್ಬಯ್ಯ ಅವ್ರ ಅಳಿಯ ನಾನು.
ಓ ಹೌದಾ, ಬನ್ನಿ ಬನ್ನಿ. ನಂದಿನಿ, ಅವಳಿಗೆ ತಾಳಿ ಕಟ್ಟುವುದು ನೀನು. ಸಾಯಿ ನಿನ್ನ ನೋವು ನನಗೆ ಅರ್ಥ ಆಗುತ್ತೆ. ಪ್ರೀತಿ, ನಂದಿನಿ ಅಂದರೆ ನಿನಗೆ ತುಂಬ ಪ್ರೀತಿ ಅಲ್ಲ? ನಂದು ಅದೇ ಕಥನೆ. ಇನ್ನಿಲ್ದಷ್ಟು ಪ್ರೀತಿ ನಂದಿನಿ ಅಂದರೆ. ನಮ್ಮಿಬ್ರದ್ದು ಪ್ರೀತಿ, ಆದರೆ ನಮ್ಮಿಬ್ರು ಹಣೆಯಲ್ಲಿ ಆ ಹುಡುಗಿ ಹೆಸರು ಬರ್ದಿಲ್ಲ. ಆ ಪುಣ್ಯಾತ್ಮನ ಹಣೆಯಲ್ಲಿ ಬರ್ದಿದೆ. ಬೆಳಿಗ್ಗೆ ಅವಳ ಮದುವೆ, ಹೊರಟೋಗ್ತಾಳೆ. ಎದೆಯಲ್ಲಿ ಎಂತ ಸಂಕಟ ಆಗುತ್ತೆ ಅಲ್ಲ? ಬಾ, ಇಬ್ಬರು ದುಃಖತಾ ಇದ್ದೀವಿ. ದುಶ್ಮನಿ ಬೇಕಾ ಈ ಗ್ಯಾಪಲ್ಲಿ? ಬರ್ಲಾ? ನಿನ್ನ ಮನಸ್ಸು ದೊಡ್ಡದು. ನೀನು ಆ ಥರ ಹಾಯ್. ಹಾಯ್, ನನ್ನ ಹೆಸರು ಗೌತಮ್ ಅಂತ. ನನ್ನ ಹೆಸರು ಹಾಳಾಗೋಗಿದೆ, ಹೇಳಿದ್ರು ಪ್ರಯೋಜನ ಇಲ್ಲ ಬಿಡಿ. ಅರ್ಥ ಆಗ್ಲಿಲ್ಲ. ಆಗೋದು ಬೇಡ. ಎನಿವೇಸ್, ನನ್ನ ಕಾರ್ ಪಂಕ್ಚರ್ ಆಗಿದೆ. ಕ್ಯಾನ್ ಯು ಹೆಲ್ಪ್ ಮೀ? ನಿಮ್ಮ ಮದುವೆಗೆ ಹೆಲ್ಪ್ ಮಾಡಬೇಕು ಅಂತ ನಾನು ಹಣೆಯಲ್ಲಿ ಬರ್ದಿದೆ ಅಂತ ಕಾಣಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಕೊನೆಗೂ ನೀವು ನಿಮ್ಮ ಹೆಸರೇ ಹೇಳಲಿಲ್ಲ. ಹೆಸರಲ್ಲಿ ಏನಿದೆ ಬಿಡಿ. ಇಟ್ಸ್ ಓಕೆ. ನನ್ನ ಮದುವೆ, ಪ್ಲೀಸ್ ಕಮ್, ಬರಲೇಬೇಕು. ನಾನು ಒಳಗೆ ಬಂದರೆ ಬೇಡ ಬಿಡಿ, ನಾನು ಹೋಗ್ತೀನಿ, ಇಲ್ಲಿರೋಕ್ಕಾಗಲ್ಲ. ಈ ವಾಚ್ ಇಟ್ಕೋಬೋದಾ ನಿಮ್ಮ ನೆನಪಿಗೋಸ್ಕರ?
ನಾನು ನೆನ್ಪಿಟ್ಕೋಬೇಡಿ, ಪ್ರಯೋಜನ ಇಲ್ಲ. ಏನಿಲ್ಲ, ಈ ವಾಚ್ ಇಷ್ಟ ಆಯ್ತು ಅದಕ್ಕೆ ಕೇಳಿದೆ. ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡಿ. ಇಷ್ಟದ ಪ್ರಶ್ನೆ ಅಲ್ಲ, ಕಷ್ಟದ ಪ್ರಶ್ನೆ. ಅರ್ಥ ಆಗ್ಲಿಲ್ಲ. ಅರ್ಥ ಆಗೋದು ಬೇಡ. ಈ ವಾಚಲ್ಲಿ ನನ್ನ ಕೋಟಿ ನೆನಪಿದೆ, ನನ್ನ ಜೀವ ಇದೆ. ಐ ಆಮ್ ಸಾರಿ. ಇಟ್ಸ್ ಓಕೆ. ಹ್ಯಾಪಿ ಮ್ಯಾರಿಡ್ ಲೈಫ್. ಗುಡ್ ಲಕ್. ಥ್ಯಾಂಕ್ಸ್. Excuse me, girls. Can I speak to my wife? Nandini, is this baat karna? Hi. Hi. ಎಂಗೇಜ್ಮೆಂಟ್ ಆದಾಗಿಂದನು ನಿನ್ ಫೋಟೋ ನನ್ನ ಪರ್ಸಲ್ಲಿ ಇಟ್ಕೊಂಡು ಯಾವಾಗ್ಲೂ ನೋಡ್ತಾ ಇದ್ದೆ. ಇನ್ಮೇಲೆ ನಿನ್ ಜೊತೆನೆ ಬದುಕ್ತೀನಿ. ಐ ಆಮ್ ಹ್ಯಾಪಿ ನಂದಿನಿ. ಐ ಆಮ್ ಥ್ಯಾಂಕ್ಫುಲ್ ಟು ಯುವರ್ ಡ್ಯಾಡ್. ಅಪ್ಪ ಅಮ್ಮ ಇಲ್ದಿರೋ ನನಗೆ ನಿನ್ನಂತ ಒಳ್ಳೆ ಹೆಣ್ಣು ಸಿಗ್ತಾಳೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ತುಂಬಾ ಸಂತೋಷವಾಗಿರ್ತೀಯ ನಂದಿನಿ. ಸಾವಧಾನ್. ಎಸ್ ಸರ್. ಯುವರ್ ಎ ಗುಡ್ ಸ್ಪೋರ್ಟ್. ಆದ್ರೆ ಇವತ್ತು ಮದುವೆ ಗಂಡು ನೀನು. ಇವತ್ತಿಂದ ನಾನು ಮಾವ, ನೀನು ಅಳಿಯ. ಫ್ರಮ್ ನೌ ಆನ್ವರ್ಡ್ಸ್ ಯುವರ್ ಪ್ಲೇಸ್ ವಿಲ್ ಆಲ್ವೇಸ್ ಬಿ ಹಿಯರ್. ನಮ್ಮ ಈ ಪುಟ್ಟ ಸಂಸಾರಕ್ಕೆ ನೀನು ಸೇರ್ಕೊಂಡಿದ್ದೀನಿ. ಥ್ಯಾಂಕ್ಸ್. ಪೆಗ್ ಹಾಕಿ ಮದುವೆ ಕೂತ್ಕೋತೀಯೋ ಅಥವಾ ಮದುವೆ ಆದ್ಮೇಲೆ? ಬೆಳಿಗ್ಗೆ ಬೆಳಿಗ್ಗೆ. ಓಕೆ ಓಕೆ, ಫೈನ್ ಫೈನ್. ಸಂಜೆನೆ ಹಾಕೋಣ. ಅಪ್ಪ. ಓಕೆ ಅಂಕಲ್. ಯು ಗೆಟ್ ರೆಡಿ. ಓಕೆ. ಏನ್ ಮಗಳೇ? ಅಪ್ಪ, ಅಪ್ಪ, ಐ ಆಮ್ ಸಾರಿ. ಸಾರಿ ಯಾಕೆ ಪುಟ್ಟ? ಅಪ್ಪ, ತಿಳಿದೆ ನಾನೇನೇ ತಪ್ಪು ಮಾಡಿದ್ರು ಕ್ಷಮಿಸಿಪ್ಪ. ನೀನ್ ತಪ್ಪು ಮಾಡೋದು ಸಾಧ್ಯನಾ ಪುಟ್ಟ? ನಿನ್ನ ಅಪ್ಪನಾಗಿ ನಾನೇನಾದ್ರೂ ತಪ್ಪು ಮಾಡಿದ್ದಿದ್ರೆ ನೀನ್ ನನ್ನನ್ನು ಕ್ಷಮಿಸ್ಬೇಕು. ನಿನ್ನ ಖುಷಿ, ನಿನ್ನ ನೆಮ್ಮದಿ ಬಿಟ್ರೆ ಈ ನಿನ್ನ ಅಪ್ಪನ ಬದುಕಲ್ಲಿ ಇನ್ನೇನು ಉಳಿದಿಲ್ಲ ಮಗಳೇ. ಥ್ಯಾಂಕ್ ಯು ಪಾ. ಯಾಕೋ ದೇವದಾಸ ನನ್ನ ಜೊತೆ ಬಂದೆ? ಏನಿದೆ ಗುರುವೆ ನನ್ನ ಲೈಫಲ್ಲಿ? ಇಷ್ಟಪಟ್ಟು ಒಂದು ಮೊಂಬತ್ತಿ ಹಚ್ತೆ, ಮಳೆ ಹೊಯ್ದ್ಬಿಡ್ತು. ಕಮಲು, ನಿನ್ ಮಗ ಇಲ್ಲೇ ಕಾಣಿಸ್ತಿಲ್ಲ? ಬರ್ತಾನೆ. ಈ ಮದ್ವೆ ನಡೆಯೋದಕ್ಕೆ ಅವನೇ ಕಾರಣ. ಅವನ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಆಮೇಲೆ ಎಲ್ಲ ಹೇಳ್ತೀನಿ, ಬೇಗ ಅವನನ್ನ ಕರ್ಕೊಂಬ. ಈ ಮುಂಗಾರು ಮಳೆಯಲ್ಲಿ ಇಷ್ಟೊಂದು ಬೆಂಕಿ ಇದೆ ಅಂತ ಗೊತ್ತಿರಲಿಲ್ಲ ದೇವದಾಸ. ಎಲ್ಲೂ ಇಲ್ಲ. ರಾತ್ರಿಯಿಂದ ಕಾರ್ಯ ಕಾಣಿಸ್ತಾ ಇಲ್ಲ. ಪ್ರೀತಮ್ ಅಂತ ಎಸ್ಟೇಟ್ ಎಲ್ಲ ಕೂಗ್ ನೋಡ್ದೆ, ಉತ್ತರನೇ ಇಲ್ಲ. ಸರಿ, ಯಾರು ಕೇಳಿದ್ರು ನಂಗೆ ಗೊತ್ತಿಲ್ಲ ಅಂತ ಹೇಳು. ಆಯ್ತವ. ಕಮಲಾ, ಪ್ರೀತಮ್ ಮೇಲೆ ಆಚೆ ಹೋಗಿದ್ದಾನೆ. ಇನ್ನೇನ್ ಬರ್ತಾನೆ, ನಾನೇ ಕಳ್ಸಿದ್ದೀನಿ.
ಓ ಯಂಗ್ ಮ್ಯಾನ್ ಇದ್ರೇನೆ ಮದುವೆಗೆ ಒಂದು ಕಳೆ. ಅವನು ಬಂದ ತಕ್ಷಣ ನನ್ನ ಹತ್ರ ಕಳಿಸಿ. ಆಯ್ತು. ಈ ಮಳೆಗೆ ಈ ಪ್ರೀತಿಗೆ ಸಿಕ್ಕಿ ದಿಕ್ಕಪಾಲಾಗೋದೆ. ದಿಕ್ಕೇ ಇಲ್ಲ ಕಣ ನನಗೆ. ಎದೆಯಲ್ಲಿ ಇಷ್ಟೊಂದು ನೋವುಗಳು ಇಟ್ಕೊಂಡು ಉಳಿತೀನಿ ನಾನು. ನನ್ನ ಮಗನ ನಿಂಗೆ ನೆಮ್ಮದಿ, ನಾನು ನಿನ್ನ ರೂಟ್ ಬಂದ್ಬಿಟ್ನಲ್ಲ ಅಂತ ನಿದ್ದೆ. ಹೇಳೋ ದೇವದಾಸ, ನೀನು ನನ್ನ ಮಾತು ಕೇಳಲಿಲ್ಲ ಅಂದ್ರೆ ಇನ್ಯಾರೋ ಕೇಳ್ತಾರೆ. ಹೇಳೋ.